ನಮ್ಮ ಊರಿಂದು ನಮ್ಮ ಫೇಮಸ್ ಮಸಾಲೆ ದೋಸೆ ರಸ್ನಾನ್ ಕೂಡ ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನನ್ನ ಹಿಂದೆ ನೀವು ನೋಡ್ಬೋದು ಸಾರಿ ಅಂಗಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುರೋಪಿನಲ್ಲಿ ಕನ್ನಡತಿ ಚಾನೆಲ್ಗೆ. ಹೇಗಿದ್ರ ನೀವೆಲ್ಲರೂ? ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸಖತ್ತಾಗಿರೋ ಜಾಗಕ್ಕೆ ಕರ್ಕೊಂಡು ಹೋಗ್ತೇನೆ. ಅದೇ ಪ್ಯಾರಿಸ್ನಲ್ಲಿರುವ ಮಿನಿ ಇಂಡಿಯಾ ಅಂತ ಹೇಳಿ. ಇದಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಹೋದರೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ ನಾವು ಫಾರಿನಲ್ಲಿ ಇದ್ದೇವೆ, ಪ್ಯಾರಿಸಲ್ಲಿ ಇದ್ದೇವೆ ಅಂತ ಹೇಳಿ. ಹೋಗುವಾಗ ಅದು ಇಂಡಿಯಾ ಅಂತ ಹೇಳಿ ಫೀಲ್ ಬರುತ್ತೆ. ಯಾಕಂದರೆ ಅಲ್ಲಿ ಶಾಪ್ ಇರ್ಬೋದು, ಆಮೇಲೆ ವೆಜಿಟೇಬಲ್ಸ್ ಎಲ್ಲ ಇಂಡಿಯಾದಲ್ಲಿ ಯಾವ ಥರದೆಲ್ಲ ಸಿಗುತ್ತೆ. ನಮ್ಮ ಊರಿಂದು ನಮ್ಮ ಫೇಮಸ್ ಮಸಾಲೆ ದೋಸೆ, ಇಡ್ಲಿ ಸಾಂಬಾರು ವಡ ಎಲ್ಲ ಕೂಡ ಇಲ್ಲಿ ಸಿಗುತ್ತೆ. ತುಂಬ ಮಜವಾಗಿದೆ ಫ್ರೆಂಡ್ಸ್. ಸೊ ನಾನು ಇವತ್ತು ಆ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಈ ವಿಡಿಯೋ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ಈ ಪ್ಲೇಸಿನ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ಹಾಗೆ ನಿಮಗೆ ಯಾರಿಗಾದರೂ ಇಲ್ಲಿಗೆ ಬಂದರೆ ಹನಿಮೂನ್ ಆಗಿರ್ಬೋದು, ಅಲ್ಲ ಹೀಗೆ ಟ್ರಾವೆಲ್ ಮಾಡ್ಕೊಂಡು ಬಂದರೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ. ನಾನು ಈ ಪ್ಲೇಸನ್ನು ನೀವು ಖಂಡಿತ ನೋಡಲೇಬೇಕು. ಸೊ ಫ್ರೆಂಡ್ಸ್, ನೀವಂತೂ ವೆಯ್ಟ್ ಮಾಡ್ತಾ ಇದ್ದೀರ ಅಂತ ಅಂದ್ಕೊಳ್ತೇನೆ. ಸೊ ಲೆಟ್ಸ್ ಗೋ. ಇಲ್ಲಿ ಕೂಡ ಇದೆ ಇಂಡಿಯನ್ ಶಾಪ್ಸ್. ನಾವೀಗ ಈ ಕಡೆಯಿಂದ ಹೋಗ್ತಾ ಇದ್ದೇವೆ. ಯಾಕಂದ್ರೆ ಇಲ್ಲಿ ಹತ್ರನೇ ತುಂಬಾ ಶಾಪ್ಸ್ ಇದೆ. ಸೊ ನಾವು ಈ ಕಡೆಯಿಂದ ಸ್ಟಾರ್ಟ್ ಮಾಡುವ ಅಲ್ವಾ? ಸೊ ಲೆಟ್ಸ್ ಗೋ ಫ್ರೆಂಡ್ಸ್. ನನ್ನ ಹಿಂದೆ ನೀವು ನೋಡ್ಬೋದು ಸಾರಿ ಅಂಗಡಿ. ಇದೇ ಲೈನಲ್ಲಿ 2-3 ಈಗ ನಾವು ನೋಡಿದ್ವಿ. ಹಾಗೆ ಮುಂದ್ ಕಡೆ ಕೂಡ ಇದೆ. ಮುಂದೆ ಹೋಗ್ತಾ ಇನ್ನೂ ಕೂಡ ಇದೆ. ಎಷ್ಟೊಂದು ಶಾಪ್ಸ್ ಇದೆ. ಬಟ್ಟೆದು ಫ್ಯಾನ್ಸಿ 2-in-1 ಇದೆ ಕೆಲವು ಶಾಪಲ್ಲಿ. ಲ್ಯಾಂಗ್ವೇಜ್, ಜ್ಯುವೆಲ್ಲರಿ ಎಲ್ಲ ಇರುವಂಥದ್ದು. ಫ್ಯಾನ್ಸಿ, ಆರ್ಟಿಫಿಷಿಯಲ್ ಫ್ಯಾನ್ಸಿ ಟೈಪ್ ಎಲ್ಲ ಇರುವಂಥದ್ದು ಒಟ್ಟೊಟ್ಟಿಗೆ ಇದೆ. ಎಷ್ಟೊಂದು ಶಾಪ್ಸ್ ಇದೆ ಅಲ್ಲ, ಇದಂತೂ ತುಂಬ ಸರ್ಪ್ರೈಸ್ ಆಗಿದೆ.
ಫ್ರೆಂಡ್ಸ್, ಇಲ್ಲಿ ಸಾರಿ ನೋಡ್ಬೋದು. ಈ ಸಾರಿ ಅಂತ ನನಗಂತೂ ತುಂಬ ಇಷ್ಟ ಆಯಿತು. ಬ್ಲೂ ಮತ್ತು ಯೆಲ್ಲೋ ಸಖತ್ತಾಗಿದೆ. ನೋಡುವುದು ಏನಿದೆ ಅಂತ ಹೇಳಿ ಸರ್ಪ್ರೈಸ್ ಆಗಿದೆ ಅಲ್ಲ ನಿಮಗೂ ಕೂಡ. ಹಲಸಿನ ಹಣ್ಣು ಕೂಡ ಇಲ್ಲಿ ಸಿಗುತ್ತೆ. ಕಿಲೋಗೆ 7.90 ಯೂರೋ ಇದೆ, ಅಂದರೆ ಊರಿನದು. ಫ್ರೆಂಡ್ಸ್, ಈ ಶಾಪಿನೊಳಗೆ ಇನ್ನೊಂದು ದಿವಸ ಪರ್ಮಿಷನ್ ಕೇಳಿ ವಿಡಿಯೋ ಮಾಡ್ತೇನೆ. ನೀವು ಇನ್ನೂ ಜಾಸ್ತಿ ಇಂಡಿಯಾದ ಯಾವುದೆಲ್ಲ ತರಕಾರಿ ಎಲ್ಲ ನೀವು ನೋಡ್ಬೋದು. ಹಾಗೆ ಇಂಡಿಯಾದಲ್ಲಿ ಏನೆಲ್ಲ ಸಿಗುತ್ತೆ ಎಲ್ಲ ಇಲ್ಲಿ ಸಿಗುತ್ತೆ. ನಮ್ಮನ್ನು ತುಂಬ ಖುಷಿ ಆಗುತ್ತೆ ಇಲ್ಲಿ ಬರಲಿಕ್ಕೆ. ಇಂಡಿಯಾದಲ್ಲಿ ಇದ್ದೇನೆ ಹಾಗೆ ಅಂತ ಹೇಳಿ ಫೀಲ್ ಆಗುತ್ತೆ. ಸೊ ಇನ್ನೂ ಬಾಕಿ ಇದೆ, ನೆಕ್ಸ್ಟ್ ಹೋಗುವ. ಬ್ಯಾಂಗಲ್ಸ್, ಇಯರಿಂಗ್ಸ್ ಎಲ್ಲ ಇದೆ. ಇದೆಲ್ಲ ಫ್ಯಾನ್ಸಿ ಇದು. ಫ್ರೆಂಡ್ಸ್, ನನಗಂತೂ ಈ ಜಾಗಕ್ಕೆ ಬರಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿನ ವೆದರ್ ಆಗಿರ್ಬೋದು, ಇಲ್ಲಿನ ಈ ಪ್ಲೇಸ್ ಆಗಿರ್ಬೋದು, ಊರಲ್ಲಿ ಯಾವ ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಹೆಚ್ಚಾಗಿ ಮಸಾಲೆ ದೋಸೆ, ಇಡ್ಲಿ ವಡೆ ಸಾಂಬಾರು ಇದೆಲ್ಲ ತುಂಬ ಲೈಕ್ ಮಾಡ್ತಾರೆ. ಆ್ಯಕ್ಚುಲಿ ಇದೆಲ್ಲ ಇಲ್ಲಿ ಸಿಗುತ್ತೆ. ಸೊ ನೀವು ಬಂದರೆ ಇಲ್ಲಿ ಟ್ರೈ ಮಾಡಿ. ಇದರ ಲೊಕೇಶನನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಹಾಗೆ ನಿಮಗೆ ಇಲ್ಲಿನ ಹೆಚ್ಚು ಮಾಹಿತಿ ಬೇಕಾದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಕೊಡ್ತೇನೆ. ಸೊ ಹಾಗೆ ಫ್ರೆಂಡ್ಸ್, ಮುಂದಕ್ಕೆ ಹೋಗೋಣ.
ಜಾಗದಲ್ಲಿ ತುಂಬ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ಇಲ್ಲಿ ಕಳ್ಳರು ಜಾಸ್ತಿ ಇದ್ದಾರೆ. ಅಂದರೆ ನೀವು ಊರಿಂದ ಬಂದರೆ ಇಲ್ಲಿ ಚಿನ್ನ ಎಲ್ಲ ಹಾಕ್ಕೊಂಡು ಬರಬೇಡಿ, ಇದೆ ಕಳ್ತನ ಕೂಡ ಮಾಡ್ತಾರೆ. ಜನ ಹೇಳಿದ್ರು, ಈವನ್ ಈ ರೀತಿ ಕ್ಯಾಮರಾ ಹಿಡ್ಕೊಂಡು ಹೋಗುವಾಗಲೂ ಕೂಡ ಹೇಳಿದರು, ಬಿ ಕೇರ್ಫುಲ್ ಆಗಿರು, ಇಲ್ಲಿ ಪಿಕ್ ಪಾಕೆಟ್ ಮಾಡೋರು ಇದ್ದಾರೆ ಅಂತ ಹೇಳಿ. ಸೊ ನಾನು ತುಂಬ ದೂರ ಹೋಗಲ್ಲ, ಇಲ್ಲೇ ಕೆಲವು ಮಾತ್ರ ಶಾಪ್ಗಳನ್ನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್. ಈಗ ನಾನು ಇನ್ನೊಂದು ಕಡೆಯಿಂದ ವಿಡಿಯೋ ಮಾಡ್ತಾ ಇದ್ದೇನೆ. ಕೆಲವು ಶಾಪ್ಗಳು ಬಂದಿವೆ, ಆದರೂ ಪರವಾಗಿಲ್ಲ, ಓಪನ್ ಇರೋ ಶಾಪ್ಗಳನ್ನು ನೋಡ್ಕೊಂಡು ಹೋಗುವ. ಫ್ರೆಂಡ್ಸ್, ಎಲ್ಲೇ ನಾವು ಫಾರಿನ್ ಕಂಟ್ರಿಗೂ ಹೋದರೂ ನಾವು ಇಂಡಿಯಾದ ರೆಸ್ಟೋರೆಂಟ್ ಆಗಿರ್ಬೋದು ಅಲ್ಲ ವೆಜಿಟೇಬಲ್ ಎಲ್ಲಿರ್ಬೋದು ಅಂತ ಹೇಳಿ ಗೂಗಲಲ್ಲಿ ಸರ್ಚ್ ಮಾಡಿ ಹೋಗ್ತೇವೆ. ಯಾಕಂದರೆ ನಾವು ಇಂಡಿಯಾವನ್ನು ಮತ್ತು ನಮ್ಮ ದೇಶವನ್ನು ಅಷ್ಟು ಪ್ರೀತಿಸ್ತೇವೆ. ನಮ್ಮ ದೇಶ, ನಮ್ಮ ವಸ್ತು ಎಲ್ಲವನ್ನು ನಾವು ಅಷ್ಟು ಪ್ರೀತಿಸ್ತೇವೆ. ಹಾಗಾಗಿ ಇಲ್ಲಿ ಇದ್ದರೂ ಕೂಡ ಫಸ್ಟ್ ಟೈಮ್ ನಾನು ಇಲ್ಲಿಗೆ ಪ್ಯಾರಿಸ್ನಲ್ಲಿ ಬರುವಾಗಲೂ ಕೂಡ ಗೂಗಲ್ನಲ್ಲಿ ಸರ್ಚ್ ಮಾಡ್ತಾ ಇದ್ದೆ, ರೆಸ್ಟೋರೆಂಟ್ ಎಲ್ಲಿದೆ, ಇಂಡಿಯನ್ ರೆಸ್ಟೋರೆಂಟ್ ಎಲ್ಲಿದೆ, ಮತ್ತು
ಮತ್ತು ಶಾಪ್ಸ್, ಇಂಡಿಯನ್ ಶಾಪ್ ಏನಾದರೂ ಸಿಗುತ್ತಾ ಅಂತೇಳಿ ಸರ್ಚ್ ಮಾಡ್ತಾ ಇದ್ದೆ. ಸೊ ಇದಂತೂ ನಮ್ಮ ದೇಶ ಪ್ರೇಮ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ. ಹಾಗೆ ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಸೊ ಫ್ರೆಂಡ್ಸ್, ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೇನೆ. ಅಲ್ಲಿವರೆಗೆ ಬಾಯ್ ಬಾಯ್.